So let us start with the next concept of your responsibility accounting, that is responsibility centers. ಸೊ ನಾವು ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ನ ಮಾತಾಡ್ತಾ ಇರುವಂತ ಉದ್ದೇಶ ಏನಕ್ಕೆ ಅಂತ ಅಂದ್ರೆ, ಒಂದು ಆರ್ಗನೈಸೇಷನ್ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಸೊ ತನ್ನ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಹ್ಯಾಂಡಲ್ ಮಾಡೋದಕ್ಕೆ ದೇರ್ ಆರ್ ಸರ್ಟೈನ್ ಕ್ರೈಟೇರಿಯಾ ಆರ್ ದೇರ್ ಆರ್ ಸರ್ಟೈನ್ ಕೀ ಏರಿಯಾಸ್ ದಟ್ ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಟು ಕಾನ್ಸಂಟ್ರೇಟ್. ಏನದು ಈಚ್ ಅಂಡ್ ಎವ್ರಿ ಏರಿಯಾ ಅನ್ನೋದನ್ನೇ ನೀವು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಲ್ಲಿ ನೋಡುವಂಥದ್ದು. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಅನ್ ಅಂಡರ್ಲೈಯಿಂಗ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಸಿಸ್ಟಮ್. ಒಂದು ಓವರ್ ಆಲ್ ಒಂದು ಅಕೌಂಟಿಂಗ್ ಪರ್ಫಾರ್ಮೆನ್ಸ್ ನ ಕರೆಕ್ಟ್ ಆಗಿ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೇನೆ ಸೊ ನಾವು ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನ ಇಟ್ಕೊಂಡಿರೋದು. ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ನ ಬೇಸಿಕ್ ಐಡಿಯಾ ಏನು ಅಂತ ಅಂದ್ರೆ, ಒಂದು ಲಾರ್ಜ್ ಇಂಡಸ್ಟ್ರೀಸ್ ಗಳಲ್ಲಿ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ ಅದನ್ನ ಸಪರೇಟ್ ಸೆಗ್ಮೆಂಟ್ಸ್ ಗಳು ವೈಸ್ ಏನ್ ಮಾಡಿ ಅದನ್ನ ಡಿವೈಡ್ ಮಾಡಿ ಅದರಲ್ಲಿ ಒಂದೊಂದು ಏನ್ ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಗಳೇನೆ ಯಾವ್ದ್ಯಾವ್ದು, ಒಂದು ಕಾಸ್ಟ್ ಸೆಂಟರು, ಮತ್ತೆ ಪ್ರಾಫಿಟ್ ಸೆಂಟರು, ಮತ್ತೆ ಇನ್ನೊಂದು ಇನ್ವೆಸ್ಟ್ಮೆಂಟ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲ ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. Yes, sir. Now, so let us start with your first concept, that is cost center. ಐ ಥಿಂಕ್ ನಿಮ್ಗೆ ಇವೆರಡು ಮೂರು ವರ್ಡ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕಾಸ್ಟ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ಇನ್ಕರ್ ಆಗುವಂತ ಖರ್ಚು. ಪ್ರಾಫಿಟ್ ಅಂತ ಅಂದ್ರೆ ನೀವು ಸೇಲ್ ಮಾಡಿ ಸೇಲ್ ಇಂದ ನಿಮ್ಗೆ ಅರ್ನ್ ಆಗುವಂತ ಪ್ರಾಫಿಟ್. ಮೂರನೇದು ಇನ್ವೆಸ್ಟ್ಮೆಂಟ್, ನೀವು ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಅಚೀವ್ ಮಾಡೋದಕ್ಕೆ ಅನ್ನೋದು ನಿಮ್ಮ ಇನ್ವೆಸ್ಟ್ಮೆಂಟ್. ನೀನು ನಿನ್ನ ಒಂದು ಓವರ್ ಆಲ್ ಅಕೌಂಟಿಂಗ್ ಪರ್ಫಾರ್ಮೆನ್ಸ್ ನ ಮೆಷರ್ ಮಾಡ್ಬೇಕಾದಾಗ ಈ ಮೂರು ಕ್ರೈಟೀರಿಯಾಸ್ಗಳು ಅಥವಾ ಮೂರು ಸೆಂಟರ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತೀಯ, ನೀನು ಮೆಷರ್ ಮಾಡ್ತೀಯ ಹೌ ಎಕ್ಸಾಕ್ಟ್ಲಿ ಮೈ ಕಂಪನೀಸ್ ಪರ್ಫಾರ್ಮೆನ್ಸ್ ಅಥವಾ ಹೌ ಮೈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಂತ ಏನ್ ಮಾಡ್ತೀರಾ, ಮೆಷರ್ ಮಾಡ್ತೀರಾ. ನಾವು ಅದರಲ್ಲಿ ಫಸ್ಟ್ ಒಂದು ಮಾತಾಡೋದು ಬಂದು ಕಾಸ್ಟ್ ಸೆಂಟರ್ ಬಗ್ಗೆ ಮಾತಾಡ್ತೀವಿ. ಏನಿದು ಕಾಸ್ಟ್ ಸೆಂಟರ್? An expenses center is a responsibility center in which inputs but not outputs are measured in monetary terms. ಸೊ ಸುಮ್ಮನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ಯಾವುದೋ ಒಂದು ಸೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಆಗಿ. ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಮಾಡೋ ಕೆಲಸ ಏನು, ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋ ಕೆಲಸ. ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು, ಇನ್ಪುಟ್ ಬೇಕು ಅಥವಾ ರಾ ಮೆಟೀರಿಯಲ್ಸ್ ಬೇಕು, ಲೇಬರರ್ಸ್ ಬೇಕು. ಅದನ್ನ ಏನಂತ ಕರಿತೀವಿ, ಇನ್ಪುಟ್ ಅಂತ ಕರಿತೀವಿ. ಕಾಸ್ಟ್ ಸೆಂಟರ್ ಅಲ್ಲಿ ಯಾವಾಗ್ಲೂ ನಾವು ಇನ್ಪುಟ್ ಬಗ್ಗೆ ಮಾತಾಡ್ತೀವಿ ಹೊರತು ಔಟ್ಪುಟ್ ಬಗ್ಗೆ ಮಾತಾಡಲ್ಲ. And those inputs will going to measure it in the numerical terms. Responsibility accounting is purely based on the financial information relating to inputs and outputs. ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಫೈನಾನ್ಷಿಯಲ್ ಆಗಿ ಮಾತಾಡ್ತೀನಿ ಅಂತ ಅಂದ್ರೆ ಎಷ್ಟು ಖರ್ಚು ಮಾಡಿದ್ದೆ, ಎಷ್ಟು ಲಾಭ ಆಗಿದೆ. ಸೊ ಇಲ್ಲಿ ಇನ್ಪುಟ್ ಬಗ್ಗೆ ಮತ್ತೆ ಔಟ್ಪುಟ್ ಬಗ್ಗೆ ಎರಡರ ಬಗ್ಗೆನೂ ನಾವೇನ್ ಮಾಡ್ತೀವಿ, ಮಾತಾಡ್ತೀವಿ. ಬಟ್ ಆದ್ರೆ ಕಾಸ್ಟ್ ಸೆಂಟರ್ ಅಲ್ಲಿ ವಿ ವಿಲ್ ಕನ್ಸಿಡರ್ ಓನ್ಲಿ ದ ಕಾಸ್ಟ್ ವಿಚ್ ಇಸ್ ಇನ್ಕರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ರೆವಿನ್ಯೂ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. An expense center measures financial performance in terms of the cost incurred by it ಅಂತ. ಒಂದು ಆರ್ಗನೈಸೇಷನ್ ಅಲ್ಲಿ ಎಷ್ಟು ಖರ್ಚು ಅವ್ನು ಇನ್ಕರ್ ಮಾಡ್ಕೊಳ್ತಾ ಇದ್ದಾನೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ ನಾವು, ಸೊ ಚೆಕ್ ಮಾಡ್ತಾ ಹೋಗ್ತೀವಿ ಆ ಒಂದು ಕಂಪನಿಯ ಒಂದು ಕಾಸ್ಟ್ ಕಂಟ್ರೋಲ್ ಯಾವ ರೀತಿ ಆಗ್ತಾ ಇದೆ ಅಂತ. ಇನ್ ಅದರ್ ವರ್ಡ್ಸ್, performance measured in an expense center is efficiency of operation in that center in terms of quantity of inputs used in producing some given output. ಏನ್ ಮಾಡ್ತಾರೆ ಈಗ ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಒಂದು ಆರ್ಡರ್ ಪ್ಲೇಸ್ ಮಾಡ್ತಾರೆ. ನೋಡಿ ನನಗೆ 50,000 ಯೂನಿಟ್ ನೀವು ಪ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ. ಅದನ್ನ ನೀನು ಔಟ್ಪುಟ್ ನೀನು ಅವನಿಗೆ ಪ್ರೊಡ್ಯೂಸ್ ಮಾಡಿ ಕೊಡ್ಬೇಕು. ಬಟ್ ನೀನು ಔಟ್ಪುಟ್ ಪ್ರೊಡ್ಯೂಸ್ ಮಾಡಿ ಕೊಡ್ಬೇಕು ಅಂತಂದ್ರೆ ನಿನ್ಗೆ ಏನ್ ಬೇಕು, ಇನ್ಪುಟ್ ಬೇಕು. ಇನ್ಪುಟ್ ಅಂತ ಅಂದ್ರೆ ದಟ್ ಇಸ್ ವಾಟ್ ದ ರಾ ಮೆಟೀರಿಯಲ್ಸ್ ಅಥವಾ ಲೇಬರರ್ಸ್ ಬೇಕು. ಅವ್ರಿದ್ರೇನೆ ನಿಮ್ಗೆ ಏನ್ ಮಾಡಕ್ಕಾಗೋದು, ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡಕ್ಕಾಗೋದು. ನಾವು ದ ಕ್ವಶನ್ ಹಿಯರ್ ಇಸ್ how efficiently you will going to procure the raw material and how efficiently you will going to utilize the laborers. ಆ ಎಫಿಷಿಯನ್ಸಿ ತೋರ್ಸೋದಿದೆಯಲ್ಲ ಅದನ್ನೇ ಈ ಕಾಸ್ಟ್ ಸೆಂಟರ್ ಮಾತಾಡೋದು. ಸೊ ಅಲ್ಲಿ ಅಲ್ಟಿಮೇಟ್ ಆಗಿ ನಾನು ಮಾತಾಡೋದು ಏನು ಅಂತ ಅಂದ್ರೆ, ನೋಡಪ್ಪ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೀನ್ ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ, ನೀನ್ ಪ್ರೊಡ್ಯೂಸ್ ಮಾಡೋದಕ್ಕೆ ನೀನ್ ಇನ್ಕರ್ ಮಾಡ್ಕೊಳ್ಳೋಂತ ಕಾಸ್ಟ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅದನ್ನ ಹೇಳು ಅಂತ ಹೇಳ್ತೀರಲ್ಲ. ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಕಾಸ್ಟ್ ಸೆಂಟರ್.
ಸರ್ ಹಾಗಾದ್ರೆ ಈ ಕಾನ್ಸೆಪ್ಟ್ ಏನಕ್ಕೆ ಬೇಕು ಆರ್ಗನೈಸೇಷನ್ಗೆ? ಅಫ್ಕೋರ್ಸ್ ನಮ್ಗೆ ಗೊತ್ತು, ಬಿಕಾಸ್ ನಾವು ಕಾಸ್ಟ್ ಅಲ್ಲಿ ಮಾತಾಡೋದೇ ಒಂದು ಏನಂತ ಕಾಸ್ಟ್ ಕಂಟ್ರೋಲ್ ಅಂತ ಮಾತಾಡುವಂಥದ್ದು. ಸೊ ಹಾಗೆ ಒಂದು ಆರ್ಗನೈಸೇಷನ್ ತನ್ನ ಏನ್ ಇನ್ಪುಟ್ಸ್ ಗಳನ್ನ ತಗೊಳ್ತಾ ಇದೆ, ಆ ಇನ್ಪುಟ್ಗೆ ಅವ್ನು ಎಷ್ಟು ಖರ್ಚು ಇನ್ಕರ್ ಮಾಡ್ಕೊಳ್ತಾ ಇದ್ದಾನೆ, ಆ ಖರ್ಚು ಇನ್ಕರ್ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿದೆಯಾ ಇಲ್ವಾ, ನಾನ್ ಅನ್ಕೊಂಡಿದ್ ಎಷ್ಟು ಬಟ್ ಅಲ್ಲಿ ಆಗಿದ್ ಎಷ್ಟು, ಈ ಒಂದು ಕಂಪ್ಯಾರಿಸನ್ ಎಲ್ಲ ಮಾಡೋದಿದೆಯಲ್ಲ, ಆ ಮಾಡಿ ಆ ಒಂದು ಎಫಿಷಿಯನ್ಸ್ ನ ಮೆಜರ್ ಮಾಡೋದೇನೆ ಈ ಒಂದು ಕಾಸ್ಟ್ ಸೆಂಟರ್ ನ ಮೇಜರ್ ಆಕ್ಟಿವಿಟಿ ಅಥವಾ ಮೇಜರ್ ಕೆಲಸ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಿಮ್ಮ ಕಾಸ್ಟ್ ಸೆಂಟರ್ ಹೇಳುವಂಥದ್ದು ಏನು ಅಂತ ಅಂದ್ರೆ, ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಏನೋ ಒಂದು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು, ಯು ನೀಡ್ ಸರ್ಟನ್ ಇನ್ಪುಟ್ಸ್ ಬೇಕು. ಆ ಇನ್ಪುಟ್ಸ್ ಅನ್ನ ಸೊ ನೀವು ಏನ್ ಮಾಡ್ಬೇಕಾಗತ್ತೆ, ಪ್ರಕ್ಯೂರ್ ಮಾಡ್ಕೊಂಡು ನೀವು ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಈ ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ನಿಮ್ಗೆ ಆಗುವಂತ ಖರ್ಚುಗಳಿದೆಯಲ್ಲ, ಆ ಖರ್ಚುಗಳು ಎಷ್ಟಾಗತ್ತೆ, ಎಷ್ಟು ಮಟ್ಟಿಗೆ ಎಫಿಷಿಯಂಟ್ ಆಗಿ ನೀವು ಖರ್ಚನ್ನ ಕಡಿಮೆ ಮಾಡ್ಕೊಳ್ತೀರಾ ಅನ್ನೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಕಾಸ್ಟ್ ಸೆಂಟರ್. ನಾ ಈ ಕಾಸ್ಟ್ ಸೆಂಟರ್ ನಲ್ಲಿ ಆಗುವಂತ ಅಡ್ವಾಂಟೇಜಸ್ ಗಳು ಏನೇನು, ಒಂದು ತುಂಬಾ ಎಲಾಬರೇಟ್ ಆಗಿದೆ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಏನೇನು ಅಂತ. ಒಂದು, ಇಟ್ ಈಸ್ ಸೂಟಬಲ್ ಟು ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ ಅ ಸ್ಟಾಫ್ ಯೂನಿಟ್ಸ್ ಆರ್ ಡಿವಿಷನ್ಸ್ ಅಂತ. ಒಂದು ಆರ್ಗನೈಸೇಷನ್ ನಲ್ಲಿ ಇರುವಂತಹ ಒಂದು ಏನು ಲೇಬರರ್ಸ್ ಇದ್ದಾರೆ, ಅವರ ಒಂದು ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಇವರು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಈ ಮೆಷರ್ಮೆಂಟ್ ಮಾಡೋದು ಹೆಲ್ಪ್ ಆಗುತ್ತೆ ನಿಮ್ಮ ಕಾಸ್ಟ್ ಸೆಂಟರ್ ಇಂದ. ಅಥವಾ ಒಬ್ಬ ವ್ಯಕ್ತಿಗೆ ಎಷ್ಟು ನಾನು ಖರ್ಚು ಇನ್ಕರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಹಿಂದೆ ಎಲ್ಲ ಕಂಪ್ಯೂಟರ್ ಇರ್ಲಿಲ್ಲ, ಅವಾಗ ಏನ್ ಮಾಡ್ತಿದ್ರು, ಎಲ್ಲ ಲೆಡ್ಜರ್ ಅಕೌಂಟ್ಸು, ಟ್ರಯಲ್ ಬ್ಯಾಲೆನ್ಸು, P&L ಅಕೌಂಟ್ ಎಲ್ಲ ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ರು. ಅವತ್ತು 15 ಜನ 20 ಜನ ಮಾಡೋ ಕೆಲಸ ಇವತ್ತು ಒಂದು ಕಂಪ್ಯೂಟರ್ ಮಾಡ್ತಾ ಇದೆ. ಸೊ ಅಂದ್ರೆ ಅವತ್ತು ನೀವು ಎಷ್ಟು ಖರ್ಚು ಇನ್ಕರ್ ಮಾಡ್ಕೊಳ್ತೀರಾ ಅಷ್ಟು ದುಡ್ಡೆಲ್ಲ ಏನಾಗುತ್ತೆ, ಸೊ ಸೇವ್ ಆಗುತ್ತೆ. ನಾವು ಈ ತರ ನೀವು ಎಷ್ಟು ಮಟ್ಟಿಗೆ ನೀವು ಕಾಸ್ಟ್ ಅನ್ನ ಕಡಿಮೆ ಮಾಡ್ಕೊಳ್ತೀರಾ ಅಂತ ನೀವು ಯೋಚನೆ ಮಾಡ್ತಿರಲ್ಲ, ಸೊ ದಟ್ ಈಸ್ ವಾಟ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಯುವರ್ ಕಾಸ್ಟ್ ಸೆಂಟರ್. ಸೆಕೆಂಡ್, ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಮೆಜರ್ ಇನ್ ಟರ್ಮ್ಸ್ ಆಫ್ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಅಂತ. ಸೊ ನಿಮ್ಮ ಒಂದು ಕಾಸ್ಟ್ ಸೆಂಟರ್ ಇಂದ ನಿಮ್ಮ ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಡಿವಿಷನ್ ನ ಪರ್ಫಾರ್ಮೆನ್ಸ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ಅಂತ ನೀವೇನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ದಟ್ ಇಸ್ ದ ಅನದರ್ ಅಡ್ವಾಂಟೇಜ್ ಆಫ್ ಯುವರ್ ಕಾಸ್ಟ್ ಸೆಂಟರ್. ಸೊ ಯೂಶಲಿ ಏನಾಗುತ್ತೆ, ನಾವು ನಮ್ಮ ಐ ಥಿಂಕ್ ಅಡ್ವಾನ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಕಾಸ್ಟ್ ಇವತ್ತು ಒಬ್ರು 10 ರೂಪಾಯಿಗೆ ಸೇಲ್ ಮಾಡ್ತಾ ಇದಾರೆ, ಇನ್ನೊಬ್ರು 8 ರೂಪಾಯಿಗೆ ಸೇಲ್ ಮಾಡ್ತಾ ಇದಾರೆ ಅಂದ್ರೆ ಜನ ಏನ್ ಮಾಡ್ತಾರೆ, 8 ರೂಪಾಯಿ ಹತ್ರ ಹೋಗ್ತಾರೆ, 10 ರೂಪಾಯಿ ಹತ್ರ ಹೋಗಲ್ಲ. ನಾ ಏನಕ್ಕೆ ಹೋಗ್ತಾರೆ, ಬಿಕಾಸ್ ಕಾಸ್ಟ್ ಕಡಿಮೆ ಆಗಿರೋದಕ್ಕೆ. ನಾವು ಈ ತರ ಒಂದು ಪರ್ಫಾರ್ಮೆನ್ಸ್ ನ ಈ ಒಂದು ಕಾಸ್ಟ್ ವೇ ಮುಖಾಂತರ ಏನ್ ಮಾಡ್ಬೋದು, ಮೆಜರ್ ಮಾಡ್ಬೋದು ಅಂತ ಹೇಳ್ತಾರೆ. ದೆನ್ an expense center can also be suitably employed to measure the performance if the responsibility of the department manager is to produce quantity of outputs at the lowest feasible cost. I think so ನಾವು ನೋಡ್ಬೋದು ಕೆಲವೊಂದ್ಸಲಿ ಕಂಪ್ನಿಲಿ ಎಂಪ್ಲಾಯೀಸ್ಗೆ ಓವರ್ ಟೈಮ್ OT ಅಂತ ಕೆಲಸ ಮಾಡಿಸ್ಕೊಂಡು ಏನ್ ಮಾಡ್ತಾರೆ, ಪ್ರೊಡಕ್ಷನ್ ನ ನಡೆಸ್ತಾ ಇರ್ತಾರೆ. ಈ OT ಮಾಡುವಂತ ಉದ್ದೇಶ ಏನು, ಈ ಓವರ್ ಟೈಮ್ ಕೆಲಸ ಮಾಡುವಂತ ಉದ್ದೇಶ, ಇವತ್ ನಾನು ಆ ಅಡಿಷನಲ್ ಟೈಮ್ ಅಲ್ಲಿ ನಾನು ವರ್ಕ್ ಮಾಡಿಸ್ಕೊಳ್ಳೋದಿಕ್ಕೆ ಇನ್ನೊಬ್ಬ ಸಪ್ರೇಟ್ ಆಗಿರೋ ವ್ಯಕ್ತಿನ ಕರ್ಕೊಂಡು ಬರೋದ್ರ ಬದಲು, ಸೊ ಇರೋಂಥವ್ರಿಗೆ ನಾನು ಎಕ್ಸ್ಟ್ರಾ ಟೈಮ್ ನ ಕೊಟ್ಟು ಏನ್ ಮಾಡೋದು, ವರ್ಕ್ ನ ತಗೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಯಾರೋ ಒಬ್ಬ ಎಂಪ್ಲಾಯಿ ವರ್ಕ್ ಮಾಡ್ತಿರ್ತಾನೆ, ಅವನಿಗೆ ನಾನು ಏನ್ ಮಾಡ್ತೀನಿ, ಓವರ್ ಟೈಮ್ ಅಂತ ಏನ್ ಮಾಡ್ತೀನಿ, 1.5 ಪೇ ಮಾಡ್ತೀನಿ. ಲೈಕ್ ಹಾರ್ಗೆ ನಾನು ಏನೋ ಅವ್ರಿಗೆ 30 ರೂಪಾಯಿ ಕೊಡ್ತಾ ಇದ್ರೆ ಅಂತ ಅಂದ್ರೆ, ಸೊ ಇವಾಗ 1.5 ಅಂತ ಅಂದ್ರೆ ಏನ್ ಮಾಡ್ತೀನಿ, ನಾನು ಹಾರ್ಗೆ ಸೊ 45 ರೂಪಾಯಿ ಏನ್ ಮಾಡ್ತೀನಿ, ಪೇ ಮಾಡ್ತೀನಿ ನಾನು. ಸೊ ಅಂದ್ರೆ ಏನು, ಇರೋಂತ 8 ಅವರ್ ವರ್ಕ್ ಡ್ಯೂಟಿ, ಅದ್ರ ಮೇಲೆ ಅವ್ನು ಏನ್ ವರ್ಕ್ ಮಾಡಿದ್ರು ಸಹ ಏನ್ ಮಾಡ್ತೀನಿ, 1.5 ಪೇ ಮಾಡ್ತೀನಿ ನಾನು. ನಾವು ಮಾಡೋ ಉದ್ದೇಶ ಏನು, ನನಗೆ ಎಕ್ಸ್ಟ್ರಾ ಏನೋ 1 ಅವರ್ 2 ಅವರ್ ಅಷ್ಟೇ ನನಗೆ ಕೆಲ್ಸಕ್ಕೆ ಬೇಕಾಗಿರೋದು, ಟೈಮ್ ಇರೋದು, ನನಗೆ ಬೇಕಿರೋದು ಅಷ್ಟೇನೆ ಟೈಮ್, ವರ್ಕ್ ಲೋಡ್. ಆ 1.5 ನ 2 ಅವರ್ಸ್ ಗೋಸ್ಕರ ನಾನು ಹೊಸ ಎಂಪ್ಲಾಯಿನ ವರ್ಕ್ ಮಾಡೋದು ಎಷ್ಟೋ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಹೊಸ ಒಬ್ಬ ಎಂಪ್ಲಾಯಿ ನಾನು ತಗೊಂಡ್ ಬಂದಾಗ ನಾವು 20,000 ಸಂಬಳ ಕೊಡೋದು ಒಳ್ಳೇದಾ, ಅಥವಾ ಇರೋ ಎಂಪ್ಲಾಯೀಸ್ನೇ 1 ಅವರ್ ಎಕ್ಸ್ಟ್ರಾ ವರ್ಕ್ ಮಾಡಿ ಅಂದ್ಬಿಟ್ಟು ವರ್ಕ್ ಮಾಡಿಸ್ಕೊಳ್ಳೋದು ಒಳ್ಳೇದಾ? ಸಿಂಪಲ್ ಕಾಮನ್ ಸೆನ್ಸ್ ಅಲ್ಲ. ಅರ್ಥ ಅಂದ್ರೆ ನೀವು ಒಂದು ಎಂಪ್ಲಾಯಿನ ನೀವು ಕೆಲ್ಸಕ್ಕೆ ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ ಅವನಿಂದ ಯಾವ ರೀತಿ ನಿಮ್ಮ ಪರ್ಫಾರ್ಮೆನ್ಸ್ ನ ನೀವು ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮುಖಾಂತರ ನಿಮ್ಮ ಕಾಸ್ಟ್ ಎಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಏನ್ ಮಾಡ್ಬೋದು, ನೀವು ಡಿಸೈಡ್ ಮಾಡ್ಬೋದು. ಇವತ್ತು 8 ಜನ ಕೆಲಸ ಮಾಡ್ತಿರ್ತಾರೆ, ನಾವು ಒಬ್ಬೊಬ್ಬನಿಗೂ ಏನ್ ಮಾಡ್ತೀನಿ, ನಾನು 2 ಅವರ್ ಎಕ್ಸ್ಟ್ರಾ ಓವರ್ ಟೈಮ್ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಗಂಟೆಗೆ ನಾನು ಏನ್ ಮಾಡಿದ್ದೀನಿ, 30 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. 1.5 ಅಂದ್ರೆ ಏನಾಗುತ್ತೆ, 45 ರೂಪಾಯಿ ಆಗುತ್ತೆ. ಸೊ 45 ರೂಪಾಯಿ 1 ಅವರ್ಗೆ ಅಂತಂದ್ರೆ 2 ಅವರ್ಗೆ ಏನಾಗುತ್ತೆ, 90 ರೂಪಾಯಿ ಆಗುತ್ತೆ.
8 ಜನ ಅಂತ ಅಂದ್ರೆ 720 ರೂಪಾಯಿ ಆಗುತ್ತೆ. ಒಂದು ದಿನಕ್ಕೆ 720 ರೂಪಾಯಿ ಆಗುತ್ತೆ. ಒಂದ್ ದಿನಕ್ಕೆ 720 ರೂಪಾಯಿ ಅಂತ ಅಂದ್ರೆ ಸೊ ಅವ್ನು ಒಂದ್ ತಿಂಗಳು ವರ್ಕ್ ಲೋಡ್ ಮಾಡಿಸ್ಕೊಳ್ಳೋದಿಷ್ಟು 25 ದಿನ ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಯ್ತು? 18,000 ಅವ್ನಿಗೆ ಎಕ್ಸ್ಟ್ರಾ ಖರ್ಚಾಯ್ತು. ಅದ್ರ ಬದಲು ನಾನು ಏನಾದ್ರು ಹೊಸ ಎಂಪ್ಲಾಯಿನ ರೆಕ್ರೂಟ್ ಮಾಡ್ಕೊಂಡಿದ್ರೆ ನಾನು ಅವ್ನಿಗೆ 20,000 ರೂಪಾಯಿ ಕೊಡ್ಬೇಕಾಗಿತ್ತು. 18,000 ರೂಪಾಯಿ ಇಲ್ಲಿ ಕೊಟ್ಬಿಟ್ಟು ಓವರ್ ಟೈಮ್ ಕೆಲಸ ಮಾಡಿಸ್ಕೊಳ್ಳೋದು ಒಳ್ಳೇದಾ, ಅಥವಾ 20,000 ರೂಪಾಯಿ ಕೊಟ್ಬಿಟ್ಟು ಹೊಸ ಎಂಪ್ಲಾಯಿನ ರೆಕ್ರೂಟ್ ಮಾಡ್ಕೊಳ್ಳೋದು ಒಳ್ಳೇದಾ? ಓವರ್ ಟೈಮ್ ಮಾಡಿಸ್ಕೊಳ್ಳೋದು. ಆಬ್ವಿಯಸ್ಲಿ ಅಲ್ಲ, ಓವರ್ ಟೈಮ್ ಮಾಡಿಸ್ಕೊಳ್ಳೋದು ಒಳ್ಳೇದು ನನಗೆ. ಯಾಕೆ? ಬಿಕಾಸ್ ನನಗೆ 2,000 ರೂಪಾಯಿ ದುಡ್ಡು ಸೇವ್ ಆಗುತ್ತೆ. ದಟ್ ಈಸ್ ವಾಟ್ ದಿಸ್ ಸ್ಟೇಟ್ಮೆಂಟ್ ಸೇಸ್. ನಿಮ್ಮ ಕಾಸ್ಟ್ ಸೆಂಟರ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನ ಏನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಏನು? ನೀವು ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ನಿಮ್ಮ ಒಂದು ಕಾಸ್ಟ್ ನ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಷ್ಟು ಏನಾಗುತ್ತೆ, ನಿಮ್ಮ ಒಂದು ಪ್ರಾಫಿಟ್ ಸೆಂಟರ್ ಅಲ್ಲೂ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲಸ್ ನಿಮ್ಮ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಚೆನ್ನಾಗಿ ನಡೆಯುತ್ತೆ. ಎಂಪ್ಲಾಯಿ ಓಕೆ ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾನೆ, ಇಲ್ಲೇ ಉಳ್ಕೊಳ್ಳೋಣ ಅಂತ ಇನ್ನು ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಸೊ ಈ ತರ ಒಂದು ಅಡ್ವಾಂಟೇಜಸ್ ಗಳು ಏನಾಗುತ್ತೆ ನಿಮ್ಮ ಕಾಸ್ಟ್ ಸೆಂಟರ್ ಇಂದ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕಾಸ್ಟ್ ಸೆಂಟರ್ ಅಲ್ಲಿ ಏನ್ ಅಡ್ವಾಂಟೇಜ್ ಇದೆ, ಅದ್ರ ತಕ್ಕನಾಗಿ ಡಿಸ್ಅಡ್ವಾಂಟೇಜಸ್ ಗಳು ಸಹ ಇದೆ. ಏನ್ ಡಿಸ್ಅಡ್ವಾಂಟೇಜಸ್? An expense center is not useful basis for measuring the performance of the response center because it ignores the output ಅಂತ. ಇಲ್ಲಿ ನಾನು ಮಾತಾಡೋದು ಬಂದು ಏನ್ ರಾ ಮೆಟೀರಿಯಲ್ ಬಂದಿದೆ, ಏನ್ ಲೇಬರರ್ಸ್ ಬಂದಿದ್ದಾರೆ, ಅವ್ರಿಗೆ ಎಷ್ಟು ನಾನು ಖರ್ಚು ಮಾಡ್ತಾ ಇದ್ದೀನಿ, ಆ ರಾ ಮೆಟೀರಿಯಲ್ಗೆ ಎಷ್ಟು ಪೇ ಮಾಡ್ತಾ ಇದ್ದೀನಿ, ಬರೀ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಹೊರತು ಔಟ್ಪುಟ್ ಏನ್ ಬರ್ತಾ ಇದೆ ಅಥವಾ ಔಟ್ಪುಟ್ ಎಷ್ಟಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಂದ್ರೆ ಇದು ಬರೀ ಒನ್ ಸೈಡ್ ಮೆಜರ್ಮೆಂಟ್ ಮಾತ್ರ ಆಯ್ತು ಅಂತ ಹೇಳ್ತೀವಿ. ದಟ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. Second one, there must be a common basis of aggregate the dissimilar products to arrive at the overall output of the responsibility center in multi-product units. If this is not done, the efficiency and effectiveness cannot be measured. ಕೆಲವೊಂದ್ಸಲಿ ಏನಾಗುತ್ತೆ, ಇಂಡಿವಿಜುವಲ್ ಪ್ರಾಡಕ್ಟ್ ನ ನೀನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದಾಗ ಈ ತರ ಪ್ರಾಬ್ಲಮ್ಸ್ ಗಳು ಬರಲ್ಲ. ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಮಲ್ಟಿ ಪ್ರಾಡಕ್ಟ್ಸ್ ಅಟ್ ಎ ಟೈಮ್ ಅಂತ ಬಂದಾಗ, ಸೊ ಅಂತ ಟೈಮ್ ಅಲ್ಲಿ ನಿಮ್ಮ ಕಾಸ್ಟ್ ಸೆಂಟರ್ ಅಲ್ಲಿ ಎಫಿಷಿಯನ್ಸಿ ಮೆಜರ್ಮೆಂಟ್ ಮಾಡೋದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಅಂತ ಹೇಳ್ತೀವಿ. ಆಗಲ್ಲ ಅಂತ ಹೇಳಲ್ಲ. ಇಟ್ ಮೇ ಮೇಕ್ ಲಿಟಲ್ ಡಿಫಿಕಲ್ಟಿ ಇನ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್. ದೆನ್ ದ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿವಿಷನ್ ಕೆನಾಟ್ ಬಿ ಪಾಸಿಬಲ್ ಓನ್ಲಿ ಫ್ರಮ್ ದ ಕಾಸ್ಟ್ ಸೆಂಟರ್. ಆಬ್ವಿಯಸ್ಲಿ ಇವತ್ತು ನೀವು ಏನೇ ಪರ್ಫಾರ್ಮೆನ್ಸ್ ಮೆಜರ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಯು ನೀಡ್ ಅ ಕಾಸ್ಟ್ ಸೆಂಟರ್, ಯು ನೀಡ್ ಅ ಪ್ರಾಫಿಟ್ ಸೆಂಟರ್, ಯು ನೀಡ್ ಅ ಇನ್ವೆಸ್ಟ್ಮೆಂಟ್ ಸೆಂಟರ್. ಈ ಮೂರೂ ಸಹ ಬೇಕು. ಬರೀ ಕಾಸ್ಟ್ ಸೆಂಟರ್ ಒಂದ್ ಇಟ್ಕೊಂಡು ಯು ಕೆನಾಟ್ ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ ಎನ್ ಆರ್ಗನೈಸೇಷನ್. ಸರ್ ಹಾಗಾದ್ರೆ ಕಾಸ್ಟ್ ಸೆಂಟರ್ ನ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡಬೇಕು ಸರ್? ಓಕೆ, ಅದಕ್ಕೊಂದೆರಡು ಲೈನ್ ಕೊಟ್ಟಿದ್ದಾರೆ, ಓದ್ಬಿಡ್ತೀನಿ ನೋಡಿ. ಕಾಸ್ಟ್ ಸೆಂಟರ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್ ವೇರಿಯನ್ಸ್ ಅನಾಲಿಸಿಸ್, ಜಾಬ್ ಆರ್ಡರ್ ಸಿಸ್ಟಮ್, process costing system. These methods can be applied directly to the particular manufacturing department, product line, marketing function, or other segment. These techniques can, however, be used in profit center, investment center evaluation also. Now, ಸರ್ ಈ ಕಾಸ್ಟ್ ಸೆಂಟರ್ ಕರೆಕ್ಟ್ ಆಗಿ ಚೆನ್ನಾಗಿ ರನ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ಹೆಂಗೆ? ಐ ಥಿಂಕ್ ನಾನು ನಿಮ್ಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಬಗ್ಗೆ ಮಾತಾಡಿದ್ದೆ. ನಾನು ಒಂಚೂರು ಇನ್ಫಾರ್ಮೇಶನ್ ಬಗ್ಗೆ ಹೇಳಿದ್ದೆ ಅದ್ರ ಬಗ್ಗೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ಏನು ಅಂತ ಅಂದ್ರೆ, ನಿಮ್ಮ ಮೆಟೀರಿಯಲ್ ನ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು, ಲೇಬರ್ ನ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು, ಓವರ್ ಹೆಡ್ ನ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಅಂತ ನೀವೇನ್ ಮಾಡ್ತೀರಾ, ಫಸ್ಟೇ ಎಸ್ಟಿಮೇಶನ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ಆಕ್ಚುಯಲ್ ಆಗಿ ಎಷ್ಟು ಇನ್ಕರ್ ಆಯ್ತು ಮೆಟೀರಿಯಲ್ಗೆ, ಲೇಬರ್ಗೆ, ಓವರ್ ಹೆಡ್ಗೆ ಅಂತ ಏನ್ ಮಾಡ್ತೀರಾ, ಚೆಕ್ ಮಾಡ್ತೀರಾ. ಇದ್ರ ಡಿಫ್ರೆನ್ಸ್ ಬರೋದನ್ನ ಏನಂತ ಕರೀತಾರೆ? ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಆಕ್ಚುಯಲ್ ಕಾಸ್ಟ್ ಇದ್ರ ನಡುವೆ ಇರುವಂತ ಡಿಫ್ರೆನ್ಸ್ ಬಂದ್ರೆ ಏನಂತ ಟ್ರೀಟ್ ಮಾಡ್ತೀವಿ ನಾವು? ಸ್ಟ್ಯಾಂಡರ್ಡ್ ಕಾಸ್ಟ್ ಜಾಸ್ತಿ ಇದ್ದು ಆಕ್ಚುಯಲ್ ಕಾಸ್ಟ್ ಕಡಿಮೆ ಇದ್ರೆ, ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇದ್ದು ಆಕ್ಚುಯಲ್ ಕಾಸ್ಟ್ ಜಾಸ್ತಿ ಇದ್ರೆ ಏನಂತ ಟ್ರೀಟ್ ಮಾಡ್ತೀವಿ? ಒಂದೆರಡು ವರ್ಡ್ ಹೇಳಿದ್ದೆ ನಾನು ನಿಮ್ಗೆ. ಅಡ್ವರ್ಸ್ ಫೇವರಬಲ್ ಅಂತ ಹೇಳಿದ್ದೆ. ಹಾ, ಸೊ ಈ ಅಡ್ವರ್ಸ್ ಫೇವರಬಲ್ ಮುಖಾಂತರ ಏನ್ ಮಾಡ್ತೀರಾ, ದಟ್ ಇಸ್ ವಾಟ್ ವಿ ಕಾಲ್ಡ್ ಅಸ್ ವೇರಿಯನ್ಸ್ ಅನಾಲಿಸಿಸ್ ಅಂತ ಇಲ್ಲಿ ಏನ್ ಕೊಟ್ಟಿದಾರಲ್ಲ. ಸೊ ಈ ವೇರಿಯನ್ಸ್ ಅನಾಲಿಸಿಸ್ ಮುಖಾಂತರ ಏನ್ ಮಾಡ್ತೀರಾ, ನೀವು ಚೆಕ್ ಮಾಡ್ತೀರಾ. ಸೊ ನಾನ್ ಅನ್ಕೊಂಡಿದ್ ಎಷ್ಟು ಅಥವಾ ನಾನ್ ಡಿಸೈಡ್ ಮಾಡಿದ್ ಎಷ್ಟು ಖರ್ಚಾಗತ್ತೆ ಅಂತ, ಬಟ್ ಆದ್ರೆ ಅದು ಖರ್ಚು ಮಾಡಿಸಿದ್ ಎಷ್ಟು. ಸೊ ಇದ್ರ ಮುಖಾಂತರನೇ ಗೊತ್ತಾಗ್ಬಿಡುತ್ತೆ ಸೊ ನಿನ್ನ ಒಂದು ಎಸ್ಟಿಮೇಶನ್ ಎಫೆಕ್ಟಿವ್ ಆಗಿ ರನ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಈ ತರ ನೀವೇನ್ ಮಾಡ್ತೀರಾ, ನಿಮ್ಮ ಕಾಸ್ಟ್ ಸೆಂಟರ್ ನ ಏನ್ ಮಾಡ್ತೀರಾ, ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀರಾ. ಸೊ ಕಾಸ್ಟ್ ಸೆಂಟರ್ ಬಗ್ಗೆ ಮಾತಾಡಿ ಆಯ್ತು. ಕಾಸ್ಟ್ ಸೆಂಟರ್ ಬಂದು ಜಾಸ್ತಿ ಇನ್ಪುಟ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ, ಔಟ್ಪುಟ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಲ್ಲ. Let us continue with the second point, that is profit center.
ಇದು ಸ್ವಲ್ಪ ಅಡಿಷನ್ ಟು ದ ಕಾಸ್ಟ್ ಸೆಂಟರ್. ನೋಡಿ ಅಲ್ಲಿ ಮಾತಾಡಿದ್ಯೇನು, ದ ಸೆಂಟರ್ ವಿಚ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಇನ್ಪುಟ್ಸ್ ಬಟ್ ನಾಟ್ ಆನ್ ದ ಔಟ್ಪುಟ್. ಬಟ್ ಇಲ್ಲಿ ಹೇಳ್ತಾನೆ ಏನಂತ, ಪ್ರಾಫಿಟ್ ಸೆಂಟರ್ is a center in which both input and output are measured in monetary terms is called as profit center. ಅರ್ಥ ಸಿಂಪಲ್. ಎಷ್ಟು ಖರ್ಚು ಮಾಡ್ಕೊಂಡಿದ್ಯಾ, ಓಕೆ 50 ರೂಪಾಯಿ ಖರ್ಚು ಮಾಡ್ಕೊಂಡಿದ್ಯಾ, ಎಷ್ಟಕ್ಕೆ ಸೇಲ್ ಮಾಡಿದ್ಯಾ ಮಾರ್ಕೆಟ್ಗೆ, ಔಟ್ಪುಟ್ 60 ರೂಪಾಯಿಗೆ ಸೇಲ್ ಮಾಡಿದ್ಯಾ, ನಿನಗೆ ಬಂದಿದ್ ಎಷ್ಟು ಪ್ರಾಫಿಟ್ 10 ರೂಪಾಯಿ. ಸೊ ಸಿಂಪಲ್ ಅಲ್ಲ? ನೋ, ಅಂದ್ರೆ ಅರ್ಥ ಪ್ರಾಫಿಟ್ ಸೆಂಟರ್ ಇಟ್ ಟೇಕ್ಸ್ ಬೋತ್ ದ ಇನ್ಪುಟ್ ಆಸ್ ವೆಲ್ ಆಸ್ ದ ಔಟ್ಪುಟ್. In other words, both cost and revenue of the center are accounted for ಅಂತ. ಅಂದ್ರೆ ಅರ್ಥ, ಸೊ ನಿಮ್ಮ ಪ್ರಾಫಿಟ್ ಸೆಂಟರ್ ಅಲ್ಲಿ ಯು ವಿಲ್ ಗೋಯಿಂಗ್ ಟು ಅಕೌಂಟ್ ಬೋತ್ ದ ಕಾಸ್ಟ್ ಆಸ್ ವೆಲ್ ಆಸ್ ದ ರೆವಿನ್ಯೂ. ಎಷ್ಟು ಖರ್ಚಾಯ್ತು, ಎಷ್ಟು ನಿಮ್ಮ ಸೇಲ್ಸ್ ಆಯ್ತು, ಇದು ಎರಡು ಡಿಫರೆನ್ಸ್ ನಾನು ಏನಂತ ಕರಿತೀನಿ, ಪ್ರಾಫಿಟ್ಸ್ ಅಂತ ಕರಿತೀನಿ. ಸೊ ಫೈನಾನ್ಷಿಯಲ್ ಮೆಜರ್ಸ್ ಆಫ್ ದ ಔಟ್ಪುಟ್ ಆಸ್ ವೆಲ್ ಆಸ್ ಆಫ್ ದ ಇನ್ಪುಟ್, ಇಟ್ ಇಸ್ ಪಾಸಿಬಲ್ ಟು ಮೆಜರ್ ದ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದ ಪರ್ಫಾರ್ಮೆನ್ಸ್ ಇನ್ ಫೈನಾನ್ಷಿಯಲ್ ಟರ್ಮ್ಸ್. ಅದನ್ನ ಮಾನಿಟರಿ ಟರ್ಮ್ಸ್ ಅಲ್ಲಿ ಏನ್ ಮಾಡ್ತೀರಾ, ಮೆಜರ್ ಮಾಡ್ತಾ ಹೋಗ್ತೀರಾ. ನಾವು ಒಂದು ಮ್ಯಾನೇಜ್ಮೆಂಟ್ ಒಂದು ಡಿವಿಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಯಾವಾಗ ಮಾತಾಡ್ತೀರಾ, ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಏನ್ ನೀವು ಅನ್ಕೊಂಡಿದ್ರಿ, ಓಕೆ ಇಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈ ವರ್ಷ ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದ್ರ ತಕ್ಕನಾಗಿ ನೀವು ಅರ್ನ್ ಮಾಡಿದ್ರೆ ಓಕೆ ಯು ವಿಲ್ ಫೈಂಡ್ ದಟ್ ಓಕೆ ನಾನು ಏನ್ ಅನ್ಕೊಂಡಿದ್ದೆ ಅದು ಆ ರೀತಿ ಆಗಿದೆ, ಸೊ ಮೈ ಪ್ರಾಫಿಟ್ ಇಸ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತೀರಾ. ಸೊ ಪ್ರಾಫಿಟ್ ಡೈರೆಕ್ಟ್ಲಿ ಟ್ರೇಸಬಲ್ to the division and voidable if the division were closed down. The concept of divisional profit is referred to as profit contribution, as it is amount of profit contribution directly by the division. ಯಾವಾಗಲೂ ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇನಿಷಿಯಲ್ ಡೇಸ್ ಗಳಲ್ಲಿ ಅಥವಾ ಇನಿಷಿಯಲ್ ಟೈಮ್ ಗಳಲ್ಲಿ ಏನ್ ಮಾಡ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಔಟ್ಕಮ್ ಎಷ್ಟು ಬರಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಏನಂತ, ಓಕೆ ಈ ವರ್ಷ ನಮ್ಗೆ ಇಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಬೇಕು ನಾವು, ಸೊ ಇಷ್ಟು ಏನೋ ರೆವಿನ್ಯೂ ಏನೋ ಇಷ್ಟು ಸೇಲ್ಸ್ ಟರ್ನ್ ಓವರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೀರಾ. ಈ ತರ ಡಿಸೈಡ್ ಮಾಡಿದ್ಮೇಲೆ ಏನ್ ಮಾಡುತ್ತೆ, ಆ ಆರ್ಗನೈಸೇಷನ್ ಇರುವಂತ ಏನ್ ಸಬ್ ಡಿವಿಷನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತಿರಲ್ಲ, ಸೊ ಅವ್ರೆಲ್ಲಾರು ಏನ್ ಮಾಡ್ತಾರೆ, ಅದ್ರ ತಕ್ಕನಾಗಿ ಏನ್ ಮಾಡ್ತಾರೆ, ಫೋಕಸ್ ಮಾಡ್ತಾ ಹೋಗ್ತಾರೆ. ಇದನ್ ಮಾಡ್ಬೇಕು ಅಂತಂದ್ರೆ ಏನಾಗ್ಬೇಕು, ಸೊ ನೀವು ಕಾಸ್ಟ್ ನ ಆದಷ್ಟು ಕಡಿಮೆ ಇನ್ಕರ್ ಮಾಡ್ಕೊಂಡು, ಸೊ ನಿಮ್ಮ ಸೇಲ್ಸ್ ಟರ್ನ್ ಓವರ್ ನ ಜಾಸ್ತಿ ಮಾಡ್ಕೊಂಡಷ್ಟು ಏನಾಗುತ್ತೆ, ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಚೆನ್ನಾಗಿ ರನ್ ಆಗುತ್ತೆ. ಸೊ ಅದನ್ನಲ್ಲಿ ಹೇಳ್ತಾ ಇರೋದು. The relevant profit to form the basis of performance measurement of a profit center is the before tax incremental. Now, before tax incremental ಅಂದ್ರೆ ಅರ್ಥ ಏನು, EBIT ಅಂತ ಹೋಪ್ ನೀವೆಲ್ಲ ಕೇಳಿರ್ತೀರಾ ಅಂತ ಅನ್ಕೊಂಡಿದೀನಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ. EBIT ಅಂತ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ. ನಾವು ಯಾವತ್ತು ಒಂದು ಆರ್ಗನೈಸೇಷನ್ ನ ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದು, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ EBIT. ಏನು EBIT? Earning of all the divisions that's calculated will not necessarily be equal to the profit of the entire firm. Now the divergence the divergence would arise from the fact that costs not attributable to any single division are excluded from the computation of the profit of the organization as a whole. Therefore, divisional profit is a unique concept designed to serve specific managerial needs. So divisional profits anta andre eno, like aya particular divisions ge nav enen responsibility haki ಮತ್ತೆ ಎಷ್ಟು ಔಟ್ಕಮ್ ಬರಬೇಕು ಅಂತ ನಾವೇನು ಹೇಳಿರ್ತೀವಲ್ಲ, ಸೊ ಆ ತರ ಔಟ್ಕಮ್ ಎಷ್ಟು ಮಟ್ಟಿಗೆ ರೆಕಗ್ನೈಸ್ ಮಾಡ್ತಾ ಇದೆ ಆ ಒಂದು ಪರ್ಟಿಕ್ಯುಲರ್ ಡಿವಿಷನ್ ಅಂತ ಹೇಳೋದಿದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಅ ಡಿವಿಷನಲ್ ಪ್ರಾಫಿಟ್ ಅಂತ. ಇವತ್ತು ಒಂದೊಂದು ಡಿವಿಷನ್ ನ ಪರ್ಫಾರ್ಮೆನ್ಸ್ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಕಂಪನೀಸ್ಗಳು, ಅವರಿಗೆ ಇನ್ಸೆಂಟಿವ್ಸ್ ಕೊಡೋದು ಅಥವಾ ಅವರಿಗೆ ಬೋನಸ್ ನ ಸ್ಯಾಂಕ್ಷನ್ ಮಾಡೋದು. ಸೊ ಈ ತರ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಕೊಡ್ತಾ ಹೋಗ್ತೀವಿ. ಓನ್ಲಿ ವೆನ್ the division's performance is good, ಹಾಗಿದ್ದಾಗ ಮಾತ್ರ ಏನ್ ಮಾಡ್ತೀವಿ ನಾವು, ಸೊ ಅವರಿಗೆ ಪರ್ಫಾರ್ಮೆನ್ಸ್ ಬೋನಸ್ ಸಹ ಏನನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ಐ ಥಿಂಕ್ ನಿಮ್ ಮನೇಲಿ ಯಾರಾದ್ರೂ ಕೆಲವೊಂದು MNC ಕಂಪ್ನೀಸ್ ಗಳಲ್ಲಿ ಎಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಅವ್ರನ್ನ ಕೇಳಿ, ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ವೇರಿಯಬಲ್ ಪೇ ಫಿಕ್ಸ್ಡ್ ಪೇ ಅಂತ ಮಾಡ್ತಾರೆ. ವೇರಿಯಬಲ್ ಪೇ ಫಿಕ್ಸ್ಡ್ ಪೇ ಮಾಡೋದು ಏನಕ್ಕೆ ಅಂತ ಅಂದ್ರೆ, ಫಿಕ್ಸ್ಡ್ ಪೇ ಬಂದು ನಿಮ್ಗೆ ಇಷ್ಟು ಮಿನಿಮಮ್ ಸ್ಯಾಲರಿ ಅಂತ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ 5 ಲಕ್ಷ ಸಂಬಳ ಅಂತ ಅಂದ್ರೆ, ಸೊ ನನಗೆ ಏನ್ ಮಾಡ್ತಾನೆ ಅವನು 12×4=48, ಸೊ 12,000 ನನಗೆ ಸಾರಿ ಎಷ್ಟದು 40,000 ಏನ್ ಮಾಡ್ತಾನೆ ಅವನು,
ಸೊ ನನಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಕೊಟ್ಬಿಡ್ತಾನೆ. ಬಟ್ ಆದ್ರೆ ಇನ್ನ ಬ್ಯಾಲೆನ್ಸ್ 20,000 ಇರುತ್ತಲ್ಲ, ಸೊ ಆ 20,000ನ ಏನ್ ಮಾಡ್ತಾನೆ ಅವನು ವೇರಿಯಬಲ್ ಪೇ. ವೇರಿಯಬಲ್ ಪೇ ಅಂತ ಅಂದ್ರೆ ಏನು, ನಿನ್ನ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿದೆಯೋ ಆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾನು ಏನ್ ಮಾಡ್ತೀನಪ್ಪ, ಸೊ ನಿನಗೆ ಫುಲ್ ಪೇಮೆಂಟ್ ನ ಮಾಡ್ತಾ ಹೋಗ್ತೀನಿ. ಸೊ ಈ ತರ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ ಡಿವಿಷನಲ್ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡುವಂಥದ್ದೇ ದ ಮೇಜರ್ intention of the doing of that particular variable pay and fixed pay. ಸೊ ಹಿಂಗೆ ಕಾಸ್ಟ್ ಸೆಂಟರ್ ಅಲ್ಲಿ ನಾವು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನೋಡಿದ್ವಿ. ಹಾಗೇನೆ ಇಲ್ಲೂ ಸಹ ನಿಮ್ಗೆ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಇಲ್ಲಿ ನಿಮ್ಮ ಪ್ರಾಫಿಟ್ ಸೆಂಟರ್ ಅಲ್ಲಿ ಅಡ್ವಾಂಟೇಜಸ್ ಏನು, ಇಟ್ ಇಸ್ ಅ ಕಂಬೈನ್ಡ್ ಮೆಜರ್ ಆಫ್ ಬೋತ್ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಬೋತ್ ಕಾಸ್ಟ್ ಅಂಡ್ ರೆವಿನ್ಯೂ. ಆಬ್ವಿಯಸ್ಲಿ ಈ ಪ್ರಾಫಿಟ್ ಸೆಂಟರ್ ಬಂದು ಎರಡು ಇನ್ಪುಟ್ ಮತ್ತೆ ಔಟ್ಪುಟ್ ಎರಡನ್ನೂ ತಗೊಳ್ಳೋದ್ರಿಂದ ಸೊ ನಿಮ್ಮ ಒಂದು ಎಫಿಷಿಯನ್ಸಿನ ಮೆಜರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಾಸ್ಟ್ ಸೆಂಟರ್ ಅಲ್ಲಿ ನಾವ್ ಏನ್ ಮಾತಾಡ್ತಿದ್ವಿ, ಓಕೆ ಕಾಸ್ಟ್ ಕಡಿಮೆ ಆಗ್ತಾ ಇದೆಯಾ, ಓಕೆ ಪರ್ಫಾರ್ಮೆನ್ಸ್ ಗುಡ್ ಅಂತ ಮಾತಾಡ್ಬಿಡ್ತಿದ್ವಿ, ನಾನು ಅಲ್ಲಿ ಬೇರೆ ಇನ್ನೇನು ಕನ್ಸಿಡರ್ ಮಾಡ್ತೀನಿ. ಬಟ್ ಇಲ್ಲೇನ್ ಮಾಡ್ತಾ ಇದೀನಿ, ನಾವು ಕಾಸ್ಟ್ ಕಡಿಮೆ ಮಾಡ್ಕೊಂಡು ಸೇಲ್ಸ್ ಜಾಸ್ತಿ ಮಾಡ್ತಾ ಇದೆಯಾ, ಓಕೆ ನಾವು ಯುವರ್ ಪರ್ಫಾರ್ಮೆನ್ಸ್ ಇಸ್ ಗುಡ್ ಅಂತೀನಿ. ಅಲ್ಲಿ ಬರೀ ಇನ್ಪುಟ್ ಮಾತ್ರ ಕನ್ಸಿಡರ್ ಮಾಡ್ತಿದ್ದೆ, ಇಲ್ಲೇನ್ ಮಾಡ್ತೀನಿ ನಾನು ಇನ್ಪುಟ್ ಮತ್ತೆ ಔಟ್ಪುಟ್ ಎರಡನ್ನೂ ಏನ್ ಮಾಡ್ತೀನಿ ನಾನು ಕನ್ಸಿಡರ್ ಮಾಡ್ತೀನಿ. ಸೆಕೆಂಡ್ ಅಡ್ವಾಂಟೇಜ್, profit center is a good training ground for general management responsibility because profit measurement will be motivated to take decisions about the input and output in such a way that profit of a profit center is maximized ಅಂತ. ಪ್ರಾಫಿಟ್ ಸೆಂಟರ್ ಅನ್ನೋದು ಒಂದು ಆರ್ಗನೈಸೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಆರ್ಗನೈಸೇಷನ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಆರ್ಗನೈಸೇಷನ್ ಒಂದು 15 ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ನನಗೆ, ಆ ಕಂಪನಿಯ ಪ್ರಾಫಿಟ್ ಆ ಪ್ರಾಡಕ್ಟ್ ಇಂದ ತುಂಬಾ ಕಡಿಮೆ ಬರ್ತಾ ಇದ್ರೆ ಆಬ್ವಿಯಸ್ಲಿ ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಗೊತ್ತಾಗೋದ್ರಿಂದ ಏನಾಗುತ್ತೆ, ಸೊ ನಿಮ್ಗೆ ನಾಳೆ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಥರ್ಡ್ ಅಡ್ವಾಂಟೇಜ್ ಇಸ್ profit center is closely related to organization principle of decentralization. Profit center ಬಂದು ಒಂದು ಆರ್ಗನೈಸೇಷನ್ ನ ಈಚ್ ಅಂಡ್ ಎವ್ರಿ ಕಾರ್ನರ್ ನ ತುಂಬಾ ಡೀಟೇಲ್ಡ್ ಆಗಿ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಯಾವ್ಯಾವ ಡಿವಿಷನ್ಸ್ ಗಳದ್ದು ಪ್ರಾಫಿಟ್ ಹೆಂಗಿದೆ, ಯಾವ್ಯಾವ ಡಿವಿಷನ್ಸ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ರನ್ ಆಗ್ತಾ ಇದೆ, ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಏನ್ ಮಾಡುತ್ತಂತೆ ನಿಮ್ಮ ಒಂದು ಪ್ರಾಫಿಟ್ ಸೆಂಟರ್ ನೋಡುತ್ತೆ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಸೊ ನಿಮ್ಮ ಅಡ್ವಾಂಟೇಜಸ್ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಸಹ ಇದೆ. ಒಂದು ಕ್ರೈಟೀರಿಯಾ ಫಾರ್ ಪ್ರಾಫಿಟ್ ಸೆಂಟರ್ಸ್ ಅಂತ. ಒನ್ ಆಫ್ ದ ಪ್ರಾಬ್ಲಮ್ ವಿತ್ ಪ್ರಾಫಿಟ್ ಸೆಂಟರ್ ಇಸ್ ದಟ್ ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಆಲ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಬಿಕಾಸ್ of the criteria to use profit center as responsibilities include several considerations like extra record keeping related to input and output in monetary terms. Service department should not be a profit department. The profit center may not offer a substantial advantage. ಇವತ್ತು ನಾನು ಯಾವುದೋ ಒಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೋ ಅಥವಾ R&D ಡಿಪಾರ್ಟ್ಮೆಂಟ್ ಅಲ್ಲೋ ಇದೀನಿ ಅಂತ ಅಂದ್ರೆ R&D ಡಿಪಾರ್ಟ್ಮೆಂಟ್ ಅನ್ನು ಯಾವುದೇ ರೀತಿಯಾದಂತ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋದೇ ಇಲ್ಲ. ಈವನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಟ್ಸ್ ಜಸ್ಟ್ ಲೈಕ್ ಅ ಸರ್ವಿಸ್ ಡಿಪಾರ್ಟ್ಮೆಂಟ್. ಅವನು ಸಹ ಏನು ಮಾಡಲ್ಲ, ಅವ್ನು ಯಾವುದೇ ರೀತಿಯಾದಂತ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ ಮಾಡಲ್ಲ. ಇಂಥ ಜಾಗಗಳಲ್ಲಿ ನೀವು ಪ್ರಾಫಿಟ್ ಸೆಂಟರ್ ಅಂತ ಇಟ್ಕೊಳ್ಳೋದು ಕ್ರೈಟೀರಿಯಾ ಸ್ವಲ್ಪ ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. Then measurement of expenses. Profit center may relate to the measure of certain type of expenses which have to be involved in the computation of profit center. So there is a scope for difference of opinion relating the treatment of those type of expenses which are not traceable or attributable should be ignored in working out the profit of the division as a profit center. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಪ್ರಾಫಿಟ್ ಸೆಂಟರ್ ಅಲ್ಲಿ ನೀವೇನು ಇನ್ಪುಟ್ ಔಟ್ಪುಟ್ ಅಂತ ಮಾತಾಡ್ತಿರಲ್ಲ, ಇಂಥ ಟೈಮ್ ಅಲ್ಲಿ ಕೆಲವೊಂದು ರೀತಿಯಾದಂತ ನಾನ್ ಟ್ರೇಸಬಲ್ ಎಕ್ಸ್ಪೆಂಡಿಚರ್ ನ ನೀವು ಏನ್ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ ವೈಲ್ ಇವ್ಯಾಲ್ಯೂಯೇಟಿಂಗ್ ದ profitability of the divisions. And third one is transfer price. ನಾನು ಇದ್ರ ಬಗ್ಗೆ ನಿಮ್ಮ ಒಂದು ಕ್ಲಾಸ್ ಅಥವಾ 2 ಕ್ಲಾಸ್ ಆದ್ಮೇಲೆ ತುಂಬಾ ಡೀಟೇಲ್ಡ್ ಆಗಿ ಮಾತಾಡ್ತೀನಿ ನಾನು, ಟ್ರಾನ್ಸ್ಫರ್ ಪ್ರೈಸ್ ಅಂದ್ರೆ ಏನು ಎತ್ತ ಅಂತ. So transfer price is a price used to measure the value of goods and service furnished by a profit center to other responsibilities within the company ಅಂತ. ಸೊ ಇದು ಏನಿದು ಇಂಟರ್ನಲ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ ಸಪರೇಟ್ ಚಾಪ್ಟರ್ ಹೋದಾಗ ಮಾತಾಡ್ತೀನಿ. ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಯಾಕೆ ಅದನ್ನ ನಾನು ಟ್ರಾನ್ಸ್ಫರ್ ಪ್ರೈಸ್
ಕಾನ್ಸೆಪ್ಟ್ ಅನ್ನ ಮಾತಾಡ್ಬೇಕಾದಾಗ ನಾನು ಅಲ್ಲಿ ಹೇಳಿಕೊಡ್ತೀನಿ. ಅದಕ್ಕೆ ಇವಾಗ ಬೇಡ ಅದನ್ನ ನೋಡುವಂಥದ್ದು. ನಿಮ್ಗೆ ಟ್ರಾನ್ಸ್ಫರ್ ಪ್ರೈಸ್ ಅಲ್ಲಿ ಈ ತರ ಒಂದು 5 ಮೆಥಡ್ ಬರುತ್ತೆ. ಈ 5 ಮೆಥಡ್ ಸಹ ನಾವು ನಿಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರಾನ್ಸ್ಫರ್ ಪ್ರೈಸ್ ಗೆ ಹೋದಾಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಾದ್ಮೇಲೆ ಪ್ರಾಫಿಟ್ ಸೆಂಟರ್ ನ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತೀರಾ ಸರ್? ಅಫ್ಕೋರ್ಸ್ ನಿಮ್ಮ ಪ್ರಾಫಿಟ್ ಸೆಂಟರ್ ನ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ ಕಾಸ್ಟ್ ಸೆಂಟರ್ ನ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡಿದ್ರಿ? ವೇರಿಯನ್ಸ್ ಅನಾಲಿಸಿಸ್ ಇಟ್ಕೊಂಡು ಮಾಡಿದ್ರಿ. ಪ್ರಾಫಿಟ್ ಸೆಂಟರ್ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತಾ ಇದ್ರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಇನ್ಕಮ್ ಸ್ಟೇಟ್ಮೆಂಟ್ ಅಪ್ರೋಚ್ ಅಂತ. ಇನ್ಕಮ್ ಸ್ಟೇಟ್ಮೆಂಟ್ ಅಪ್ರೋಚ್ ಅಂತ ಅಂದ್ರೆ ನಿಮ್ಮ ಓವರ್ ಆಲ್ P&L ಅಕೌಂಟ್ ನ ನೋಡ್ಬಿಟ್ಟು ಆ P&L ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಕಾಸ್ಟ್ ಹಾಕಿ, ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲ ಇನ್ಕಮ್ ಗಳನ್ನ ಹಾಕಿ, ಸೊ ಮೈನಸ್ ಮಾಡಿದ್ರೆ ನಿಮ್ಗೆ ಬರೋದು ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಆಬ್ವಿಯಸ್ಲಿ ನಿಮ್ಮ ಪ್ರಾಫಿಟ್ ಎಷ್ಟು ಮಟ್ಟಿಗೆ ರನ್ ಆಗ್ತಾ ಇದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಏನ್ ಮಾಡ್ತೀರಾ ಅರ್ಥ ಮಾಡ್ತೀರಾ. ಸೊ ದಿಸ್ ಇಸ್ ಅಬೌಟ್ ಯುವರ್ ಪ್ರಾಫಿಟ್ ಸೆಂಟರ್. ಮಾಡಿದ್ರಲ್ಲ ಅದನ್ನ ನಾವೇನಂತ ಕರಿತೀರಾ? ಇನ್ವೆಸ್ಟ್ಮೆಂಟ್ ಸೆಂಟರ್ ಅಂತ ಕರಿತೀರಾ. ಈ ಒಂದು ಇನ್ಪುಟ್ ನ ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ ಲೇಬರರ್ಸ್ ತಗೊಂಡ್ ಬರ್ತೀರಾ. ಸೊ ಪ್ರೊಡ್ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ನೀವು ಔಟ್ಪುಟ್ ನ ತಗೊಂಡು ಹೊರಗಡೆ ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡ್ತೀರಾ. ಇಷ್ಟು ಮಾಡೋದಕ್ಕೆ ನಿಮ್ಗೆ ಬಿಲ್ಡಿಂಗ್ ಬೇಕು, ಮೆಷಿನರಿ ಬೇಕು, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಗಳು ತಗೊಂಡ್ ಬರ್ಬೇಕು, ಪ್ಲಾಂಟು, ಎಷ್ಟೊಂದು ಮೈನ್ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಆಗತ್ತಲ್ಲ, ಅದೆಲ್ಲವೂ ಯಂತ್ರ ಮುಖಾಂತರ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡ್ತಿರಲ್ಲ ಅದ್ರ ಮುಖಾಂತರ ಏನಾಗಿರುತ್ತೆ? ಸೊ ನೀವು ನಿಮ್ಮ ಒಂದು ಇನ್ಪುಟ್ ಔಟ್ಪುಟ್ ಆಕ್ಟಿವಿಟಿನ ಏನ್ ಮಾಡ್ತೀರಾ? ಪರ್ಫಾರ್ಮ್ ಮಾಡ್ತೀರಾ. ಸರ್ 1 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಸೊ ನಾನೇನಾದ್ರೂ 15,000 ರೂಪಾಯಿ ನಾನೇನಾದ್ರೂ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನನ್ನ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? 15% ಆಗುತ್ತೆ. ಸೊ ಅಲ್ಲಿಗೆ ಅರ್ಥ ಏನು? ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಏನು ಅರ್ನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೆಜರ್ ಮಾಡೋ ರೀತಿನ ಏನಂತ ಕರಿತೀರಾ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ. ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುವಂತ ಕಾನ್ಸೆಪ್ಟ್. ಸರ್ ಹಾಗಾದ್ರೆ ಅನಾಲಿಸಿಸ್ ಹೆಂಗ್ ಮಾಡ್ತೀರಾ? ನಾವು ಇನ್ವೆಸ್ಟ್ಮೆಂಟ್ ಸೆಂಟರ್ ಅನಾಲಿಸಿಸ್ ಕ್ಯಾನ್ ಬಿ ಯೂಸ್ಡ್ as a basis of evaluating the contribution of a division of an entity. ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ಎಲ್ಲರಿಗೂ? ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಏನು ಕೇಳಿಸ್ತಿಲ್ಲ. ಓಕೆ. ಸೊ ನಾನು ಇನ್ವೆಸ್ಟ್ಮೆಂಟ್ ಸೆಂಟರ್ ಏನು ಅಂತ ಹೇಳಿದ್ ನಿಮಗೆ ಕೇಳಿಸ್ತಾ? ಎಸ್ ಸರ್. ಓಕೆ ಫೈನ್. ಸೊ ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಸೆಂಟರ್ ಅಲ್ಲಿ ಬರುವಂತ 2 ವೇಸ್ ಇದೆ ರಿಲೇಟೆಡ್ ಟು ಇನ್ಕಮ್ ಟು ಅಸೆಟ್ಸ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ರೆಸಿಡಿಯಲ್ ಇನ್ಕಮ್ ಅಂತ. ಇದು 2 ಕಾನ್ಸೆಪ್ಟ್ ನ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಮೀನ್ ವೈಲ್ ಇವಾಗ ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ಆಗಿ ನಾನು ಅಟೆಂಡೆನ್ಸ್ ನ ತಗೊಳ್ತಾ ಹೋಗ್ತೀನಿ. ಸೊ ಹೋಪ್ ನಾನು ಇವತ್ತು ಮಾತಾಡಿದ್ ಬಂದು ಒಂದು ಕಾಸ್ಟ್ ಸೆಂಟರ್ ಬಗ್ಗೆ ಮಾತಾಡಿದೆ, ಇನ್ವೆಸ್ಟ್ಮೆಂಟ್ ಸೆಂಟರ್ ಬಗ್ಗೆ ಮಾತಾಡಿದೆ, ಮತ್ತೆ ಪ್ರಾಫಿಟ್ ಸೆಂಟರ್ ಬಗ್ಗೆ ಮಾತಾಡಿದೆ. ಇನ್ವೆಸ್ಟ್ಮೆಂಟ್ ಸೆಂಟರ್ ಅಲ್ಲಿ ಬರುವಂತ 2 ದಟ್ ಈಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ರೆಸಿಡಿಯಲ್ ಇನ್ಕಮ್ ಬಗ್ಗೆ I'll explain it in the next class. Thank you.